ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಿರೋದು ಯಾರಿಗೆ ಅಂತ ಹೇಳಿದ್ರೆ, ಈಗ 4 to 5 years ಇಂದ ತುಂಬಾ ವಿದ್ಯಾರ್ಥಿಗಳು ಬಯಾಲಜಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು, ಹಾಗೆ ಈಗ ನಡೆದಿರುವಂತಹ ಎಕ್ಸಾಮ್ಸ್ ಏನಿದಾವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ನಂತರ ಮ್ಯಾಥಮೆಟಿಕ್ಸ್ ಎಲ್ಲ ಎಕ್ಸಾಮ್ಸ್ ಈಸಿನೇ ಬಂದಿದ್ದಾವೆ. ಬಯಾಲಜಿ ಡಿಫಿಕಲ್ಟ್ ಬರತ್ತಾ ಅಂತ ಕೇಳ್ತಾ ಇದ್ರು. ಸೊ ನಿಮ್ಗೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಮೊದಲೇದಾಗಿ ಈ ಬಯಾಲಜಿ ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಏನಿರುತ್ತೆ, ಅದರಲ್ಲಿ 15ರಿಂದ 20 ಮಾರ್ಕ್ಸ್ ನ ಡಯಾಗ್ರಾಮ್ ಅಥವಾ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈಗ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ, ಡಯಾಗ್ರಾಮ್ ಅನ್ನ ಕೊಟ್ಟಿರ್ತಾರೆ, ಅಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಅನ್ನ ABC ಈ ರೀತಿ ಡಿನೋಟ್ ಮಾಡಿರ್ತಾರೆ. ಕ್ವಶನ್ ಏನಿರುತ್ತೆ ಅಂತ ಹೇಳಿದ್ರೆ, ಈಗ ಆ ಡಯಾಗ್ರಾಮ್ ಅಲ್ಲಿ ಇರುವಂತಹ ಎ ಯಾವುದನ್ನ ಸೂಚಿಸುತ್ತೆ, ಅಥವಾ ಆ ಒಂದು ಎ ಪಾರ್ಟ್ ಯಾವುದು, ಅಥವಾ ಬಿ ಪಾರ್ಟ್ ಯಾವುದು, ಸಿ ಪಾರ್ಟ್ ಯಾವುದು, ಅಲ್ಲಿ ಕೊಟ್ಟಿರುವಂತಹ ಪಾರ್ಟ್ ಯಾವುದು, ನಂತರ ಅದೇನು ವರ್ಕ್ ಮಾಡುತ್ತೆ, ಈ ರೀತಿ ಕ್ವಶನ್ ಕೇಳಿರ್ತಾರೆ. ಸೊ ಈ ರೀತಿ 15ರಿಂದ 20 ಮಾರ್ಕ್ಸ್ ನ ಡಯಾಗ್ರಾಮ್ ಅಥವಾ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈಗ ಡಯಾಗ್ರಾಮ್ ಕೊಟ್ಟರು ಕೂಡ ನೀವು ಕರೆಕ್ಟ್ ಆಗಿ ಲೇಬಲ್ ಮಾಡಿ, ಅಂದ್ರೆ ಡ್ರಾ ಮಾಡ್ತೀರಾ, ಕ್ಲಿಯರ್ ಆಗಿ ಕಾಣೋ ರೀತಿ ಡ್ರಾ ಮಾಡ್ತೀರಾ, ಪಾರ್ಟ್ಸ್ ಅನ್ನ ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕಾಗುತ್ತೆ. ಲೇಬಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಂತರ ಈಗ ಡಿಫಿಕಲ್ಟ್ ಇರುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಕ್ವಶನ್ ಪೇಪರ್ ಏನಿದೆ ಇದರಲ್ಲಿ 40% ಈಸಿ ಕ್ವಶನ್ಸ್, 40% ಮಾಡರೇಟ್ ಕ್ವಶನ್ಸ್, ಹಾಗೆ 20% ಡಿಫಿಕಲ್ಟ್ ಕ್ವಶನ್ಸ್ ಇರಬೇಕು ಅಂತಿದೆ. ನಂತರ ಡಿಫಿಕಲ್ಟ್ ಕ್ವಶನ್ಸ್ ಏನಿರುತ್ತೆ ಅದನ್ನು ಕೂಡ ಆಪ್ಷನ್ಸ್ ಅಲ್ಲಿ ನೀವು ಬಿಡಬಹುದು. ನಿಮ್ಗೆ ಯಾವ್ಯಾವ ಕ್ವಶನ್ ಬರುತ್ತೆ ಅದನ್ನೇ ಬರೋದಕ್ಕಾಗತ್ತೆ. MCQ ದಲ್ಲಿ ಆಪ್ಷನ್ ಇರಲ್ಲ, ನಂತರ FIB ದಲ್ಲಿ ಆಪ್ಷನ್ ಇರಲ್ಲ. ನಂತರ ಪಾರ್ಟ್ ಡಿ ಕ್ವಶನ್ ಮೇನ್ 6 ಅದರಲ್ಲಿ ಹಾಟ್ಸ್ ಕ್ವಶನ್ ಇರೋದೆಲ್ಲ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಇರೋದು. ಹೌದಾ? ಸೊ ಅಲ್ಲೂ ಕೂಡ 3 ಕ್ವಶನ್ ಇರುತ್ತೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಒಂದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಅದನ್ನು ಕೂಡ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಅದಕ್ಕೋಸ್ಕರ ಈಗ ಯಾವ ಚಾಪ್ಟರ್ ಯಾವ ಪಾರ್ಟ್ಗೆ ಸಂಬಂಧ ಇಂಪಾರ್ಟೆಂಟ್ ಅದನ್ನ ಈಗ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಪಾರ್ಟ್ ಡಿ ಕ್ವಶನ್ ಮೇನ್ 6 ಇದರಲ್ಲಿ 3 ಕ್ವಶನ್ ಇರುತ್ತೆ. ಎಲ್ಲ ಕೂಡ ಈಗಾಗಲೇ ಹೇಳಿರೋ ರೀತಿ ಹಾಟ್ಸ್ ಕ್ವಶನ್. ಅದ್ರಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರೋದು ಒಂದು. ಸೊ ಯಾವ ಚಾಪ್ಟರ್ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಸಂಬಂಧಂತೆ ಏನು ತಿಳ್ಕೊಳ್ಳೋದಾದ್ರೆ, ಈಗ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ಬರುವಂತಹ ಕ್ವಶನ್ಸ್ ಹಾಗೆ ಡಯಾಗ್ರಾಮ್ಸ್ ಇವುಗಳೆಲ್ಲ ಪರ್ಫೆಕ್ಟ್ ಆಗಿರಬೇಕು. ನಂತರ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ ಕೂಡ ಪರ್ಫೆಕ್ಟ್ ಆಗಿರಬೇಕು. ನಂತರ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಈ 3 ಚಾಪ್ಟರ್ಸ್ ಏನಿದಾವೆ, ಈ 3 ಚಾಪ್ಟರ್ ಅಲ್ಲಿ ಅಂದ್ರೆ ಒಂದು ಕ್ವಶನ್ ಬಂದೇ ಬರುತ್ತೆ, ಹಾಟ್ಸ್ ಕ್ವಶನ್ ಬಂದೇ ಬರುತ್ತೆ ಪಾರ್ಟ್ ಡಿ ಯ ಕ್ವಶನ್ ಮೇನ್ 6 ನಲ್ಲಿ. ಸೊ ಈ 3 ಚಾಪ್ಟರ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಒಂದು ಕ್ವಶನ್ ಅನ್ನ ಆರಾಮಾಗಿ ಆನ್ಸರ್ ಮಾಡಬಹುದು. ಅಕಸ್ಮಾತ್ ನಿಮ್ಮ ಲಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಹಾಟ್ಸ್ ಅಲ್ಲೇ ಈ 3 ಚಾಪ್ಟರ್ ಇಂದ 2 ಕ್ವಶನ್ ಬರೋ ಚಾನ್ಸಸ್ ಕೂಡ ಇದೆ. ಓಕೆನಾ? ನಂತರ ಈಗ ಇದಕ್ಕೆ ಸಂಬಂಧಿಸಿದ ಮತ್ತು ಕೂಡ ಅಂದ್ರೆ ನೀವೀಗ ಗೇಮ್ ಸೇಫ್ ಆಗಿ ಆಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಚಾಪ್ಟರ್ನ ಹೇಳ್ತೀನಿ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾವಂತ ಹೇಳಿದ್ರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರಾಸೆಸ್. ಈ 4 ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ 4 ಚಾಪ್ಟರ್ ಅಲ್ಲೇ 2 ಕ್ವಶನ್ 100% ಬಂದೇ ಬರುತ್ತೆ. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಓಕೆ, ಅದಂತರ ಪಾರ್ಟ್ ಡಿ ಕ್ವಶನ್ ಮೇನ್ 5 ಇಲ್ಲೂ ಕೂಡ 5 ಮಾರ್ಕ್ಸ್ ನ ಕ್ವಶನ್ ಇರುತ್ತೆ. ಬಟ್ ನಾರ್ಮಲ್ ಕ್ವಶನ್ಸ್, ಡೈರೆಕ್ಟ್ ಆಗಿ ಕೇಳಿರ್ತಾರೆ ಕ್ವಶನ್, ಹಾಟ್ ಕ್ವಶನ್ ಆಗಿರಲ್ಲ, ನಾರ್ಮಲ್ ಕ್ವಶನ್ಸ್. ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಆರಾಮಾಗಿ ಆನ್ಸರ್ ಮಾಡಬಹುದು. ಸೊ ಈಗ ಪಾರ್ಟ್ ಡಿ ಕ್ವಶನ್ ಮೇನ್ 5 ಅದರೊಳಗಡೆ 7 ಕ್ವಶನ್ ಇರುತ್ತೆ. ನೀವು ಟೋಟಲ್ ಆನ್ಸರ್ ಮಾಡಬೇಕಾಗಿರೋದು 4ಕ್ಕೆ. ಇದಕ್ಕೆ ಸಂಬಂಧ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಹೇಳೋದಾದ್ರೆ, ಹ್ಯೂಮನ್ ರಿಪ್ರೊಡಕ್ಷನ್ ಇದರಲ್ಲಿ ಬರುವಂತಹ ಡಯಾಗ್ರಾಮ್ಸ್ ಅನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಅಂದ್ರೆ ಏನೀಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅದಂತರ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅದಂತರ ಸ್ಟ್ರಕ್ಚರ್ ಆಫ್ ಸ್ಪರ್ಮ್, ಇವುಗಳನ್ನೆಲ್ಲ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಲೇಬಲಿಂಗ್ ಕೂಡ ಕರೆಕ್ಟ್ ಆಗಿ ಗೊತ್ತಿರಬೇಕು. ಈ ರೀತಿ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಅದರ ನಂತರ ಮತ್ತೆ ಯಾವ ಚಾಪ್ಟರ್ ಇದನ್ನ ಹೇಳೋದಾದ್ರೆ, ಈಗ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಇಂಪಾರ್ಟೆಂಟ್. ನಂತರ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದ್ರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ 2 ಚಾಪ್ಟರ್ ಇಂದ ಹಾಟ್ಸ್ ಅಲ್ಲೂ ಕ್ವಶನ್ ಬರುತ್ತೆ. 5 ಮಾರ್ಕ್ಸ್ ನ ಕ್ವಶನ್ ಮೇನ್ 5 ಏನಿದೆ ಅಲ್ಲೂ ಕೂಡ ಕ್ವಶನ್ ಬರುತ್ತೆ. ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬಾರ್ದು. ಯಾವ್ದು ಹೇಳಿ? ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಹಾಗೆ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಅದಂತರ ಮತ್ತೆ ಯಾವ ಚಾಪ್ಟರ್ ಅಂತ ಹೇಳೋದಾದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ನಂತರ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರಾಸೆಸ್ 5 ಮಾರ್ಕ್ಸ್ ಸಂಬಂಧ ಇವಿಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಪಾರ್ಟ್ ಡಿ ಅಲ್ಲಿ 1 ಮಾರ್ಕ್ಸ್ ಕೂಡ ಕಟ್ ಆಗಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ನೀವು ರೆಡಿ ಆದ ರೀತಿ ಆಗುತ್ತೆ ಇವಿಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ. ಓಕೆ, ಅದಂದ್ರ ಈಗ 5 ಮಾರ್ಕ್ಸ್ ನ ಕ್ವಶನ್ ಯಾವ ಚಾಪ್ಟರ್ ಇಂದ ಬರೋದೇ ಇಲ್ಲ ಇದನ್ನ ಹೇಳೋದಾದ್ರೆ, ಈಗ ರಿಪ್ರೊಡಕ್ಟಿವ್ ಹೆಲ್ತ್, ನಂತರ ಎವಲ್ಯೂಷನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇಕೋಸಿಸ್ಟಮ್, ನಂತರ ಬಯೋಡೈವರ್ಸಿಟಿ ಅಂಡ್ ಕಾನ್ಸರ್ವೇಷನ್ ಇವಿಷ್ಟು ಚಾಪ್ಟರ್ ಇಂದ 5 ಮಾರ್ಕ್ಸ್ ಕ್ವಶನ್ ಬರಲ್ಲ. ಹಾಗಾದ್ರೆ ಯಾವ ರೀತಿ ಕ್ವಶನ್ ಬರುತ್ತೆ ಇದನ್ನ ಹೇಳೋದಾದ್ರೆ 2 ಮಾರ್ಕ್ಸ್ ಹಾಗೆ 3 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ನ ಕ್ವಶನ್ ಈ ಚಾಪ್ಟರ್ ಬರುತ್ತೆ. ಅದಕ್ಕೆ ಸಂಬಂಧ ಅಂದ್ರೆ ಶಾರ್ಟ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ ಗಳಿಗೆ ಸಂಬಂಧ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ಸ್ ಯಾವುದು?
ರಿಪ್ರೊಡಕ್ಟಿವ್ ಹೆಲ್ತ್, ಎವಲ್ಯೂಷನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇಕೋಸಿಸ್ಟಮ್, ನಂತರ ಬಯೋಡೈವರ್ಸಿಟಿ ಅಂಡ್ ಕಾನ್ಸರ್ವೇಷನ್. ನಂತರ ಈಗ ನೆಕ್ಸ್ಟ್ ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ 2 ಮಾರ್ಕ್ಸ್ ರಿಲೇಟೆಡ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಟೋಟಲ್ 7 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ 5ಕ್ಕೆ ನೀವು ಆನ್ಸರ್ ಮಾಡಬೇಕು. ನಂತರ ಈ 2 ಮಾರ್ಕ್ಸ್ ಕ್ವಶನ್ ಏನಿದಾವೆ ಅವುಗಳು ಯಾವ್ಯಾವ ಚಾಪ್ಟರ್ ಇಂದ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಓಕೆ, ಅಂದ್ರೆ 4 ಚಾಪ್ಟರ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಅಂತ ನಾವು ಹೇಳ್ಬೋದು. ಬಟ್ ನೀವು ಆನ್ಸರ್ ಮಾಡಬೇಕಾಗಿರೋದು 5 ಕ್ವಶನ್. ಮತ್ತೊಂದು ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅದನ್ನ ಹೇಳೋದಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ. ಬಟ್ ಯಾವ ಚಾಪ್ಟರ್ ನಿಂದ 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ ಅದನ್ನ ಶಾರ್ಟ್ ಆಗಿ ಹೇಳೋದಾದ್ರೆ ಚಾಪ್ಟರ್ ನಂಬರ್ 1 ಅಂದ್ರೆ ಫಸ್ಟ್ ಚಾಪ್ಟರ್, ಅದರಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಚಾಪ್ಟರ್ ನಂಬರ್ 4 ಅದರಿಂದ ಒಂದು ಕ್ವಶನ್ ಬರುತ್ತೆ. ನಂತರ 5th ಚಾಪ್ಟರ್ ಹಾಗೆ 6th ಚಾಪ್ಟರ್ ಇವುಗಳಿಂದ ಕೂಡ ಒಂದೊಂದು ಕ್ವಶನ್ ಬರುತ್ತೆ. ಸೊ ಇವಿಷ್ಟನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ 7ರಲ್ಲಿ 4 ಆನ್ಸರ್ ಮಾಡೋದಕ್ಕಾಗತ್ತೆ. ಬಟ್ ಮತ್ತೊಂದು ಕ್ವಶನ್ ಕೂಡ ನೀವು ಆನ್ಸರ್ ಮಾಡಬೇಕು. ಅದಕ್ಕೋಸ್ಕರ ಬಾಕಿ ಚಾಪ್ಟರ್ಸ್ ಕೂಡ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. ಅನಂತರ 3 ಮಾರ್ಕ್ಸ್ ಕ್ವಶನ್ ಇದಕ್ಕೆ ಸಂಬಂಧಿಸಿದ ಇದರಲ್ಲೂ ಕೂಡ 7 ಕ್ವಶನ್ ಇರುತ್ತೆ. ನೀವು ಆನ್ಸರ್ ಮಾಡಬೇಕಾಗಿರೋದು 5. ಇದರಲ್ಲಿ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, 6th ಚಾಪ್ಟರ್ ಹಾಗೆ 12th ಚಾಪ್ಟರ್ ಇದರಿಂದ ಕ್ವಶನ್ಸ್ ಬಂದೇ ಬರುತ್ತೆ. 3 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಅದನ್ನ ಬಿಟ್ಟು ಕೂಡ ಅಂದ್ರೆ ನೀವು ಆನ್ಸರ್ ಮಾಡಬೇಕಾಗಿರೋದು 5 ಕ್ವಶನ್. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಂತಂದ್ರೆ ಬಾಕಿ ಚಾಪ್ಟರ್ಸ್ ಕೂಡ ಅಂದ್ರೆ ಈಗ ಹೇಳ್ದಲ್ವಾ ಕಡಿಮೆ ವೇಟೇಜ್ ಇರುವಂತಹ ಚಾಪ್ಟರ್ಸ್ ಅಥವಾ ತುಂಬಾ ಜಾಸ್ತಿ ವೇಟೇಜ್ ಇರುವಂತಹ ಚಾಪ್ಟರ್ಸ್ ಅದ್ರೊಳಗಡೆ ಏನಾಗುತ್ತೆ ನೀವೀಗ ಕ್ವಶನ್ ಕೇಳಲೇಬೇಕಾಗತ್ತೆ. ಅವರು ವೇಟೇಜ್ ಜಾಸ್ತಿ ಇರೋದಕ್ಕೆ ಈಗ 5 ಮಾರ್ಕ್ ಕ್ವಶನ್ ಕೇಳಿದ್ರು ಕೂಡ ಅದರಂತರ ಕೂಡ ವೇಟೇಜ್ ಬಾಕಿ ಇದೆ, ಆ ಟೈಮಲ್ಲಿ ಕೇಳಬೇಕಾಗತ್ತೆ. ಹಾಗೆ ಈಗ ಕಡಿಮೆ ವೇಟೇಜ್ ಇರುವಂತಹ ಚಾಪ್ಟರ್ ಅದನ್ನು ಕೇಳುವಂತಹ ಕ್ವಶನ್ಸ್ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಬಾಕಿ ಚಾಪ್ಟರ್ಸ್ ಕೂಡ ವೇಟೇಜ್ ಆಧಾರದ ಮೇಲೆ ಪ್ರಿಪರೇಷನ್ ಮಾಡಿ. ನಂತರ ಎಕ್ಸಾಮ್ ಬಯಾಲಜಿ ಎಕ್ಸಾಮ್ಗೆ 2 ದಿನ ಗ್ಯಾಪ್ ಇದೆ. ನಂತರ ಇದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಎಕ್ಸಾಮ್ ಬರೀತಾ ಇರೋದು. ಅಂದ್ರೆ ಈಗ ಎಲ್ಲ ಎಕ್ಸಾಮ್ಸ್ ಆಲ್ಮೋಸ್ಟ್ ಆದ ರೀತಿ ಆಯ್ತು. ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು, ನಂತರ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲ ಆಯ್ತು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಲಾಸ್ಟ್ ಎಕ್ಸಾಮ್ ಇರೋ ಟೈಮಲ್ಲಿ ಎಕ್ಸಾಮ್ ಮುಗ್ದಿರಲ್ಲ, ಬಟ್ ಮುಗ್ದಿರೋ ಫೀಲ್ ಬಂದ್ಬಿಟ್ಟಿರತ್ತೆ. ಅದ್ರ ಸಲುವಾಗಿ ಓದೋದಕ್ಕೆ ಕಷ್ಟ ಆಗಿ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಚೆನ್ನಾಗಿ ಓದಿ. ಅಂದ್ರೆ ಇನ್ನು 2 ಡೇಸ್ ಇದೆ. ಯಾವ್ಯಾವ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ, ಲೇಬಲಿಂಗ್ ಮಾಡಿ, ನಂತರ ಟರ್ಮ್ಸ್ ಏನಿದಾವೆ ಅವುಗಳನ್ನ ನೆನಪು ಮಾಡ್ಕೊಳ್ಳಿ. ಸೊ ಈ ರೀತಿ ಪರ್ಫೆಕ್ಟ್ ಆಗಿ ಪ್ರಿಪರೇಷನ್ ನಡೆಸಿ ಎಕ್ಸಾಮ್ ಯಾವಾಗ ಮುಗಿಯತ್ತಲ್ವಾ ಅಂದ್ರೆ 17ನೇ ತಾರೀಕಿಗೆ ಆವಾಗಲೇ ಎಕ್ಸಾಮ್ ಮುಗೀತು ಅನ್ನೋ ಫೀಲ್ ಬರಲಿ. ನಂತರ ಚೆನ್ನಾಗಿ ಮುಗೀತು ಅನ್ನೋ ಫೀಲ್ ಕೂಡ ಇರಲಿ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಅಂದ್ರೆ ಈಗ ಇವತ್ತು ಇಂಗ್ಲಿಷ್ ಎಕ್ಸಾಮ್ ಬರೆದ್ರಿ, ಮನೆ ಬಂದಿದ್ದಾರೆ, ರೆಸ್ಟ್ ಕೂಡ ಮಾಡಿರ್ತೀರಾ. ಈಗ ಏನು ಅಕಸ್ಮಾತ್ ನೀವು ಈಗ ಎಲ್ಲ ಎಕ್ಸಾಮ್ಗಳಿಗೆ 12 o'clock 1 o'clock ತನಕ ಓದಿದ್ರೆ ಇವತ್ತು ಕೂಡ ಓದಿ, ಚೆನ್ನಾಗಿ ಓದಿ. ಅಂದ್ರೆ ನಾಳೆ ಕೂಡ ಟೈಮನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಾಡ್ದು ಕೂಡ ಚೆನ್ನಾಗಿ ಓದಿರೋದನ್ನ ಪರ್ಫೆಕ್ಟ್ ಆಗಿ ರಿವೈಸ್ ಮಾಡ್ತಾ ಇರಿ. ಓಕೆ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.